ರಾಜ್ಯದಲ್ಲಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣಾ ಕಣ ರಂಗೇರಿದ್ದು ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಮತ ಬೇಟೆಗಿಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಸಿದ್ದಾರೆ. ಆದರೆ ಈ ಪ್ರಮುಖ ಕಾರ್ಯಕ್ರಮದಿಂದ ಸಚಿವ ಜಮೀರ್ ಅಹಮದ್ ಖಾನ್ ದೂರ ಉಳಿದಿದ್ದು ಚರ್ಚೆಗೆ ಕಾರಣ ಆಗಿದೆ. ಇದರ ಮಧ್ಯೆ ಕಾಂಗ್ರೆಸ್ ಬಂಡಾಯದ ಅಭ್ಯರ್ಥಿಯಾಗಿ ಮುಸ್ಲಿಂ ಸಮುದಾಯದ ಸಾದಿಕ್ ಪೈಲ್ವಾನ್ ಸಹ ನಾಮಪತ್ರ ಸಲ್ಲಿಸಿದ್ದಾರೆ. ಮುಸ್ಲಿಂ ಸಮುದಾಯದ ಟಿಕೆಟ್ಗೆ ಬೇಡಿಕೆ ಇಟ್ಟಿತ್ತು, ಅಂದರೆ ಸಮುದಾಯ ಬೇಡಿಕೆ ಇಟ್ಟಿತ್ತು ಟಿಕೆಟ್ಗೆ. ಆದರೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಸಾದಿಕ್ ಪೈಲ್ವಾನ್ ಸ್ವಪಕ್ಷದ ವಿರುದ್ಧವೇ ತೊಡೆ ತಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಸವಾಲು ಹಾಕಿದ್ದಾರೆ. ಎಲ್ಲ ಇರ್ತಾರೆ, ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಾರೆ. ಅವ್ರು ಕೇಳೋಂಥ ಹಕ್ಕುಗಳು ಎಲ್ಲ ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಅವ್ರು ಕೇಳಬೇಕು, ಕೇಳೋದೇನು ತಪ್ಪಿಲ್ಲ. ಎಲ್ಲರೂ ಕೇಳ್ತಾರೆ, 16 ಜನ ಕೇಳ್ತಾರೆ, ಇರ್ತಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ. ಸೊ ನಾವು ಇರೋದು ಒಂದು ಸೀಟು, ಎಲ್ಲರಿಗೂ ಕೂಡ ಪವರ್ನ ಶೇರ್ ಮಾಡೋಂಥ ಕೆಲಸ ನಾವು ಮೊದಲಿಂದ ನಾವು ಮಾಡ್ಕೊಂಡು ಬರ್ತೀವಿ. ಎಲ್ಲ ವಿಚಾರ ಕೂಡ ನಾವು ಬಗೆಹರಿಸ್ತೇವೆ. ಡಿಸಿಡೆನ್ಸ್ ಯಾವುದೂ ಇಲ್ಲ. ಒಬ್ಬರು ಮಾತ್ರ ಮಲ್ಲಿಕಾರ್ಜುನನು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನಾನು ಕ್ವಶನ್ ಅವರ್ ಇದ್ದಿದ್ದರಿಂದ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ, 5 ದಿನ ಅಲ್ಲೇ ಇದು ಗೆಲ್ಸ್ಕೊಂಡು ಬರ್ತೀನಿ. ಎಲ್ಲ ಸೇರಿ ನಾವು ಗೆಲ್ಸ್ಕೊಂಡು ಬರ್ತೀವಿ. ಮೇಡಮ್, ಬಂಡಾಯ ಒಂದು ಕಡೆ, ಜಮೀರ್ ಅಹಮದ್ ಖಾನ್ ಅವರು ಹೋಗಿಲ್ಲ, ಇನ್ನೊಂದು ಅಲ್ಲ ಹೋಗ್ತೀನಿ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಆಮೇಲೆ ತಮ್ಮ ಸಮುದಾಯದ ಪರವಾಗಿ ತಾವು ನಿಂತುಕೊಂಡು ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಶಕ್ತಿ ಇಲ್ಲದೆ ಇರುವಂತಹ ಸಮುದಾಯದ ನಾಯಕ ಅಲ್ಲಿಗೆ ಹೋದ್ರೆ ಆ ಸಮುದಾಯ ಅವ್ರನ್ನ ಸುಮ್ಮನೆ ಬಿಡುತ್ತಾ? ನೀವೇ ನಮ್ಮ ನಾಯಕ, ಜಮೀರ್ ಅಹಮದ್ ಖಾನ್ ನಮ್ಮ ನಾಯಕ ಅಂತ ಅಲ್ಲಿನ ಸಮುದಾಯ ಹೇಳಿದ ಮೇಲೆ ಆ ಸಮುದಾಯಕ್ಕೆ ನ್ಯಾಯ ಒದಗಿಸೋದಕ್ಕೆ ಜಮೀರ್ ಅಹಮದ್ ಖಾನ್ಗೆ ಆಗ್ಲಿಲ್ಲ ಅಂತಂದ್ರೆ ಯಾವ ಮುಖ ಇಟ್ಕೊಂಡು ಅವ್ರು ಅಲ್ಲಿಗೆ ಹೋಗ್ತಾರೆ? ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಯಾವ ಮುಖ ಇಟ್ಕೊಂಡು ತಮ್ಮ ಸಮುದಾಯದ ಮತಗಳನ್ನ ಕೇಳ್ತಾರೆ? ಸಮುದಾಯಕ್ಕೆ ಏನ್ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು? ಅದೇ ಆಯಾ ವರ್ಗದ ನಾಯಕರು ನೋಡಿ ತಮ್ಮ ವರ್ಗಗಳಿಗೋಸ್ಕರ, ತಮ್ಮ ಸಮುದಾಯಕ್ಕೋಸ್ಕರ ಪಟ್ಟು ಹಿಡಿದು ಕೆಲಸ ಮಾಡಿಸ್ಕೋತಾರೆ. ಜಮೀರ್ ಅಹಮದ್ ಖಾನ್ ತಮ್ಮ ಸಮುದಾಯಕ್ಕೆ ಏನ್ ಮಾಡಿದ್ದಾರೆ? ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನ್ ಮಾಡಿದ್ದಾರೆ? ಒಂದು ಟಿಕೆಟ್ ಕೊಡ್ಸೋದಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಅವ್ರ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಗೊತ್ತಾಗೋದಿಲ್ಲ. ಇಸ್ ಅ ವೆರಿ ಪವರ್ಫುಲ್ ಮಿನಿಸ್ಟರ್. ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರಬಲ ಮಂತ್ರಿ. ಹಾಗೆ ನೋಡಿದರೆ UT ಖಾದರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಮುದಾಯದ ನಾಯಕರುಗಳನ್ನು ಹಿಂದಕ್ಕೆ ಅವರು ಮಂತ್ರಿ ಆಗಿರುವಂಥವ್ರು. ಸಿದ್ದರಾಮಯ್ಯನವರ ಲೆಫ್ಟ್ ಅವ್ರ ರೈಟ್ ಅಲ್ಲಿ ಯಾವಾಗಲೂ ಇದ್ದೇ ಇರ್ತಾರೆ ಅವರು. ಸೊ ಅಂಥವರು ಒಂದು ಟಿಕೆಟ್ ಕೊಡಿಸೋದಕ್ಕೆ ಅವ್ರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅಂದ ಮೇಲೆ ಯಾವ ಮುಖ ಇಟ್ಕೊಂಡು ಹೋಗ್ಬೇಕು? ನಂಬರ್ 1. ನಂಬರ್ 2, ಆ ಸಮುದಾಯ ಅವ್ರನ್ನ ಯಾವ ರೀತಿ ಸ್ವೀಕರಿಸಬೇಕು ಅಂತ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಬಗ್ಗೆ ಎಲ್ಲರೂ ಕೇಳ್ತಾ ಇರೋದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ಬಂದಂತಹ, ನಾನು ಸಮಾಜವಾದಿ ಮೂಸೆಯಿಂದ ಹೊರಗಡೆ ಬಂದಂತಹ ನಾಯಕ ಅಂತ ತಾವು ಹೇಳ್ಕೊಳ್ತೀರಲ್ಲ, ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ? ತಾಯಿ ಸಂಸದೆ, ತಂದೆ ಮಂತ್ರಿ, ಈಗ ಮಗನ್ನೂ ಕೂಡ ತಾವು ಶಾಸಕರನ್ನಾಗಿ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ಯಾವ ಸಾಮಾಜಿಕ ನ್ಯಾಯ ಇದು? ಶಾಮನೂರು ಶಿವಶಂಕರಪ್ಪನವರು ಬದುಕಿರುವವರೆಗೂ ಎಲ್ಲ ಸಮುದಾಯಗಳು ಒಟ್ಟಾಗಿ ಅವರಿಗೆ ಕೆಲಸ ಮಾಡಿತ್ತು ಮತ್ತು ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿತ್ತು. ಈಗ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡಿ ಅಂತ ಕೇಳಿದಾಗ ಇವ್ರು ಹೇಳೋದು, ನೀವು ತೆಗೆದು ನೋಡಿ ಸಿದ್ದರಾಮಯ್ಯನವರ ಟ್ವೀಟ್ಗಳನ್ನ, ಇಲ್ಲ ಯಾರಾದರೂ ನಿಧನರಾದ್ರೆ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡುವುದು ಸಂಪ್ರದಾಯ ಅಂತೆ. ಭಾರಿ ಸಂಪ್ರದಾಯ ಪಾಲಿಸುವಂತ ಪಕ್ಷ ಇವ್ರದ್ದು. ರಾಹುಲ್ ಗಾಂಧಿ ಇದಕ್ಕೇನು ಉತ್ತರ ಕೊಡ್ತಾರೆ? ಆಮೇಲೆ ಸಿದ್ದರಾಮಯ್ಯನವ್ರಿಗೆ ನಿಜಕ್ಕೂ ಕೂಡ ಆ ಒಂದು ನೈತಿಕತೆ ಇದೆಯಾ? ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡುವಷ್ಟು ನೈತಿಕತೆ ಇದೆಯಾ? ಒಂದು ವೇಳೆ SS ಮಲ್ಲಿಕಾರ್ಜುನ್ ಅವ್ರಿಗೆ ಬೇಡ ರೀ, ನಾವು ಸಾಮಾಜಿಕ ನ್ಯಾಯದ ತಳಹದಿಯಲ್ಲಿ ಕುಟುಂಬದಲ್ಲೇ ಕೊಡಬಾರ್ದು ಅಂತ ಹೇಳುವಷ್ಟು ಅವ್ರಿಗೆ ನೈತಿಕತೆ ಇದೆಯಾ ಸಿದ್ದರಾಮಯ್ಯನವ್ರಿಗೆ? ಬಿಕಾಸ್ ಅವ್ರ ಮಗನೂ ಕೂಡ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಮತ್ತು ಬಹಳಷ್ಟು ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದೆ ಅಂತ ಅವ್ರದೇ ಪಕ್ಷದ ನಾಯಕರುಗಳು ಹೇಳ್ತಾ ಇರ್ತಾರೆ. ಇಂಥದ್ರಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ಆ ವಿಚಾರದಲ್ಲಿ ತುಂಬಾ ನೈತಿಕತೆ ಇದೆ ಅಂತ ಅನ್ಸೋದಿಲ್ಲ. ಈ ಕಡೆ DK ಶಿವಕುಮಾರ್ ಅವರು, ಅದೆಲ್ಲ ಬಿಡಿ, ಅದೆಲ್ಲ ಆಗುತ್ತೆ, ಅದೆಲ್ಲ ನಿಮ್ಮ ಪಕ್ಷ ನಾಳೆ ನಿಮ್ಗೆ ಏಟು ಬೀಳೋದು, ಅದನ್ನ ಹೇಗೆ ನೀವು ನಿಭಾಯಿಸ್ತೀರಿ ಅನ್ನೋದು ನಿಮಗೆ ಬಿಟ್ಟಿರೋದು ಪಕ್ಷದ ಅಧ್ಯಕ್ಷರಾಗಿ ತಮಗೆ, ಹೌದಲ್ವಾ?
ಸೊ ನಾವು ಆ ಬಸವರಾಜ ಬೊಮ್ಮಾಯಿ ಅವರ ಮಗನ ಸೋಲಿಸ್ಲಿಲ್ವೇ ನಾವು? ಆ ಕಡೆ ಕುಮಾರಸ್ವಾಮಿ ಅವ್ರ ಮಗನ ಸೋಲಿಸ್ಲಿಲ್ವೇ ನಾವು? ಇದನ್ನು ಹಂಗೆ ಸೋಲಿಸ್ಬಿಡ್ತೀವಿ. ಏನು ಸೋಲಿಸ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ, ಬಟ್ ಸಂಹೌ ಮ್ಯಾನೇಜ್ ಮಾಡಬಹುದು ಅಲ್ಪಸಂಖ್ಯಾತ ಸಮುದಾಯವನ್ನು. ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಬಿಟ್ಟರೆ ಬೇರೆ ಯಾರು ಅವರು ಆಪ್ಷನ್ ಇಲ್ವಲ್ಲ ಪಾಪ ಅವರು, ಅದಕ್ಕೆ ಹಾಕಬೇಕು. BJPಗಂತೂ ಹಾಕೋದಕ್ಕೆ ಅವ್ರಿಗೆ ಮನಸ್ಸು ಬರೋದಿಲ್ಲ, ಹೀಗಾಗಿ ಅವ್ರಿಗೆ ಹಾಕಬೇಕು. ಇಲ್ಲ ನೋಟಾ ಒತ್ತಾರೋ ಏನೋ ಗೊತ್ತಿಲ್ಲ. ಅದೊಂದು ಆಪ್ಷನ್ ಇದೆಯಲ್ಲ. ಸೊ ನೋಟಾಗೆ ಮೋಸ್ಟ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಮಹತ್ವ ಬಂದಿದೆ ಅಂತ ಅನಿಸುತ್ತೆ. ನಿಮಗೆ ಮನಸ್ಸು ಒಪ್ಪಲ್ಲ ಅನ್ನೋದಾದ್ರೆ BJPಗೆ ಹಾಕಕ್ಕಾಗಲ್ಲ ಅಂತ, BJPಗೆ ಬಂಡಾಯ ಎದ್ದಿದ್ದಾರೆ, ಅವ್ರನ್ನೂ ಸಮ ಮ್ಯಾನೇಜ್ ಮಾಡ್ಬೋದು. ಇವರು ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಮಾಡ್ಬೋದು. ನಾಳೆ ಆಪ್ಷನ್ ಇಲ್ಲ ಅಂದ್ರೆ ಒಂದು ಆಪ್ಷನ್ ಇದೆ ನೋಟಾ. ಒಂದು ಆಪ್ಷನ್ ಇದೆ ನೋಟಾ.